ದೀಪವನ್ನು ಪ್ರಜ್ವಲಿಸಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತೆ ಅವರ ಹೆಸರು ಹೇಳುವುದಿಲ್ಲ. ವೇದಿಕೆಯ ಮೇಲಿರತಕ್ಕಂಥ ಎಲ್ಲ ಗಣ್ಯರೇ ಮತ್ತು ರಂಗದವರೇ ಮತ್ತು ಪತ್ರಿಕಾ ಮಾಧ್ಯಮದವರು, ಇವತ್ತು ಖಂಡಿತ ಬರ್ತೇನೆ ಅಂತ ನಮ್ಮ ರಮೇಶ್ ಕಾಂಚನ್ ಇದ್ದಾರೆ. ಅವರು ಮತ್ತು ಅವರ ಸಹಪಾಠಿಗಳು ಸುಮಾರು ಒಂದು 2 ವಾರದ ಹಿಂದೆ ಬಂದು ಇಂಥ ಒಂದು ಕಾರ್ಯಕ್ರಮ ಬನ್ನಂಜೆಯಲ್ಲಿ ಆಗ್ತಾ ಉಂಟು ಮಾಲಿಂಗೇಶ್ವರ ದೇವಸ್ಥಾನದ ಅಷ್ಟು ಭಾಳ ಒಳ್ಳೆಯ ವಿಷಯ. ನಾನು ಯಾವಾಗ ಹೇಳ್ತೇನೆ, ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಜಕೀಯ ತರಬೇಕು, ಅದು ದೇವರು ಹೊರಸಿದ್ರೆ. ಹಾಗಾಗಿ ಅಂಥದ್ದೊಂದು ಒಳ್ಳೆಯ ಕೆಲಸವನ್ನು ರಮೇಶ್ ಕಾಂಚಂದ್ರು ಮತ್ತು ಪ್ರಭಾಕರ್ ಶೆಟ್ಟಿ ಹಾಗೂ ಅವರ ಸಹಪಾಠಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಅವರಿಗೆ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ದೇವಸ್ಥಾನಗಳಿವೆ. ಇದರ ಜೀರ್ಣೋದ್ಧಾರ, ಹಸ್ತಬಂಧ, ಬ್ರಹ್ಮಕಲಶ, ನಾಗಮಂಡಲ ಎಲ್ಲ ಆಗ್ತಾ ಇರ್ತದೆ. ಇದು ಬಹಳ ಒಳ್ಳೆ ವಿಷಯ. ಯಾಕಂತ ಹೇಳಿದರೆ ಇದರಿಂದ ನಮ್ಮ ಜನರಲ್ಲಿ ಒಂದು ಭಕ್ತಿ ಮೂಡುವ ಒಂದು ಅವಕಾಶ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ. ಈಗ ನೀವು ಬೇರೆ ಧರ್ಮದವರನ್ನು ನೋಡಿದರೆ, ಕ್ರಿಶ್ಚಿಯನ್ ನೋಡಿದರೆ ಅವರು ಆದಿತ್ಯವಾರ ಖಂಡಿತ ಚರ್ಚಿಗೆ ಹೋಗ್ತಾರೆ, ಹೆಚ್ಚಿನವರು ಆಲ್ಮೋಸ್ಟ್ 100%. ಮತ್ತು ಮುಸ್ಲಿಮರನ್ನು ನೋಡಿದರೆ ಶುಕ್ರವಾರ ದಿವಸ ನಮಾಜ್ ಮಾಡಲಿಕ್ಕೆ ನಮ್ಮ ಇದಕ್ಕೆ ಮಸೀದಿಗೆ ಹೋಗ್ತಾರೆ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ದೇವಸ್ಥಾನಕ್ಕೆ ನಾವು ಈ ನಿತ್ಯ ವಿಧಿಯಲ್ಲಿ ಹೋಗೋದು ಬಹಳ ಕಡಿಮೆ. ಅದು ಸಹ ಗಂಡಸರು ಬಹಳ ಕಡಿಮೆ ನಾನು ಭಕ್ತಾದಿಗಳನ್ನು ಬಿಟ್ಟರೆ. ಹಾಗಾಗಿ ಇಂಥ ಒಂದು ಸಂದರ್ಭ, ಬ್ರಹ್ಮಕಲಶ, ಆ ಹಸ್ತಬಂಧ, ಪುನರ್ ಪ್ರತಿಷ್ಠೆ, ಇದೊಂದು ಅವಕಾಶ ನಮ್ಮ ಎಲ್ಲ ಹಿಂದೂಗಳಿಗೆ ದೇವಸ್ಥಾನಗಳಿಗೆ ಹೋಗಿ ಅವರವರ ಇಚ್ಛಿತ ದೇವರನ್ನು ನೆನಪಿಸಿಕೊಂಡು ನಂಬುದು, ಇದು ಬಹಳ ಅಗತ್ಯ ಅಂತ ನಾನು ಭಾವಿಸ್ತೇನೆ. ಇದು ಇನ್ನು ಮುಂದೆ ಕೂಡ ಆಗಬೇಕು. ಇಂಥ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ರಮೇಶ್ ಕಾಂಚಂದ್ರು ಮತ್ತು ಅವರ ಸಹಪಾಠಿಗಳು ಪ್ರಭಾಕರ್ ಶೆಟ್ಟರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮನ್ನ ಬಹಳ ಆಪ್ತರಾಗಿರ್ತಕ್ಕಂಥ ಜಿ ಶಂಕರ್ ಅವರು, ನಾಡೋಜ ಜಿ ಶಂಕರ್ ಅವರನ್ನು ಕೊಡುಗೈದಾನಿ ಅಂತ ಹೇಳ್ತಾರೆ, ಆಂಗ್ಲ ಭಾಷೆಯಲ್ಲಿ ಕ್ರಾನಿಕ್ ಡೋನರ್ ಅಂತ ಹೇಳ್ತಾರೆ. ನಮಗೆ ಮತ್ತು ಮಣಿಪಾಲ ಸಮೂಹ ಸಂಸ್ಥೆಗೆ ಬಹಳ ಹತ್ತಿರದ ಸಂಬಂಧ. ಬಹಳಷ್ಟು ಬಡ ರೋಗಿಗಳಿಗೆ ಈ ಮಣಿಪಾಲ ಆರೋಗ್ಯ ಕಾರ್ಡ್, ಮಣಿಪಾಲ್ ಶಂಕರ್ ಆರೋಗ್ಯ ಕಾರ್ಡ್ನ ಮೂಲಕ ಬಹಳಷ್ಟು ಬಡ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ನಮ್ಮ ಎಲ್ಲ ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ. ಇಲ್ಲಿ ಮಣಿಪಾಲ, ಮಂಗಳೂರು, ಗೋವಾ ಮತ್ತು ಕಾರ್ಕಳ ಎಲ್ಲ ಕಡೆಗಳಲ್ಲಿ ಮಾಡಿದ್ದಾರೆ. ಇದು ಬಹಳ ಒಳ್ಳೆಯ ವಿಷಯ. ಯಾಕೆಂತ ಹೇಳಿದರೆ ಮನುಷ್ಯನಿಗೆ 2 ಬಹಳ ಅಗತ್ಯವಾದ ಸಂಗತಿ, ಒಂದು ದೈವಭಕ್ತಿ, ಶಿಕ್ಷಣ ಮತ್ತು ಆರೋಗ್ಯ. ಆರೋಗ್ಯ ಸರಿಯಾಗಿದ್ದರೇ ಎಲ್ಲ ಕೆಲಸ ಮಾಡಬೇಕಾಗ್ತದೆ ಅಲ್ವಾ ಜಯಪ್ರಕಾಶ್ ಹೇಳಿದ್ರೆ. ಹಾಗಾಗಿ ಆರೋಗ್ಯ ಬಹಳ ಅಗತ್ಯ. ಅದು ಸಹ ಬಡ ರೋಗಿಗಳಿಗೆ, ಹೆಚ್ಚಿನ ಬಡ ರೋಗಿಗಳಿಗೆ ಈಗ ಆಸ್ಪತ್ರೆಯ ಚಿಕಿತ್ಸೆ ಬಹಳ ದುಬಾರಿಯಾಗಿದೆ. ಅದು ಹೆಚ್ಚಿನವರಿಗೆ ಕೈಗೆಟುಕುವುದಿಲ್ಲ ಅಂತ ಅವರಿಗೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ನಮ್ಮ ಕೊಡುಗೈ ದಾನಿಗಳಾಗಿರ್ತಕ್ಕಂಥ ನಾಡೋಜ ಜಿ ಶಂಕರ್ ಅವರು ಕೂಡ ಈ ಬ್ರಹ್ಮಕಲಶದ ಮುಖ್ಯರುವಾದ, ಅದರಲ್ಲಿ ಈ ವೇದಿಕೆ ನಾಡೋಜ ಜಿ ಶಂಕರ್ ವೇದಿಕೆ ಅಂತ ಹೇಳಿದ್ದಾರೆ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಮತ್ತು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಆಗುತ್ತಲೇ ಇರಬೇಕು ನಮ್ಮ ಜಿಲ್ಲೆಯಲ್ಲಿ. ಇದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿರ್ತಕ್ಕಂಥ ಇವಾಗಲೇ ಹೇಳಿದ ಹಾಗೆ ರಮೇಶ್ ಕಾಂಚನ್ ಮತ್ತು ಅವರ ಸಹಪಾಠಿಗಳು ಮಾಡಿದ್ದಾರೆ. ಅವರಿಗೆ ನಾನು ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ, ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಬ್ರಹ್ಮಕಲಶ ಈ ಸಂದರ್ಭದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆ ಮಾಡಿ ಒಂದು 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇದರ ಇತಿಹಾಸ ನೋಡಿದರೆ ಪ್ರಾಯಶಃ ಈ ಭಾಗದಲ್ಲಿ ಹೆಚ್ಚಿನವರಿಗೆ ನಾವು ಇತಿಹಾಸವನ್ನೇ ತಿಳ್ಕೊಂಡೆ, ವರ್ತಮಾನದಲ್ಲಿ ಬೇರೆ ಬೇರೆ ವಿಷಯವನ್ನು ತೆಗಿತೇವೆ, ಭವಿಷ್ಯದ ಬಗ್ಗೆ ಆಲೋಚನೆ ಮಾಡುವುದು. ಅದಕ್ಕೋಸ್ಕರ ಈ ಪ್ರತಿಯೊಂದು ದೇವಸ್ಥಾನದ ಅಥವಾ ಜಾಗದ ಇತಿಹಾಸವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದರೆ ಇಂಥ ಸ್ಥಳಗಳಿಗೆ ಹೋದಾಗ ಗೊತ್ತಾಗ್ತದೆ. ಯಾರಾದರೂ ಹಿರಿಯರು ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಟ್ಟಾಗ ನಾವು ಮುಂದಿನ ದಿನಗಳಲ್ಲಿ ಇದನ್ನು ಪಾಲಿಸುವಂಥ ಕೆಲಸ ಆಗ್ತದೆ. ಅದಕ್ಕೋಸ್ಕರ ಯಾವ ರೀತಿಯಲ್ಲಿ ಶಂಕರ್ ಅವರು ಬೇರೆ ಬೇರೆ ದೇವಸ್ಥಾನಗಳಿಗೆ ಮಾತ್ರ ಅಲ್ಲ, ರೋಗಿಗಳಿಗೆ ಆಸ್ಪತ್ರೆಗೆ ದುಡ್ಡನ್ನು ಕೊಟ್ಟು ಅವರಿಗೆ ಸಹಾಯವನ್ನು ಮಾಡ್ತಾರೆ. ಪ್ರಾಯಶಃ ನಾನು ಒಂದು ಮಾತನ್ನು ಎಲ್ಲ ಕಡೆಯಲ್ಲಿ ಹೇಳ್ತಿದ್ದೆ, ಆಸ್ಪತ್ರೆಗೆ ಕೊಟ್ಟು ಆಸ್ಪತ್ರೆ ವೆಚ್ಚವನ್ನು ಭರಿಸಲಿಕ್ಕೆ ಸಹಾಯವನ್ನು ಮಾಡಿ ಅದಕ್ಕಿಂತ ದೊಡ್ಡ ಕೆಲಸ ಬೇರೆ ಯಾವುದೂ ಇಲ್ಲ. ಅಲ್ಲಿ ಒಂದು ಮಾತಿದೆ, ಆಸ್ಪತ್ರೆಯಲ್ಲಿ ರೋಗಿ ಗುಣ ಆಗಿ ಬಿಲ್ಲನ್ನು ಕಟ್ಟಲಿಕ್ಕೆ ಹೋದಾಗ ಬದಿಯಲ್ಲಿ ಒಂದು ಎಮರ್ಜೆನ್ಸಿ ವಾರ್ಡ್ ಇರಬೇಕು ಅಂತ ಬಿಲ್ ನೋಡಿ ಶಾಕ್ ಆಗುವಂಥ ಪರಿಸ್ಥಿತಿ. ಅಂಥದ್ದಾಗದೇ ಇರಲಿ ಅಂತ
ಅದಕ್ಕೋಸ್ಕರ ಸಹಕಾರ ಬೇಕಾಗ್ತದೆ. ದಾನಿಗಳು ದೇವಸ್ಥಾನದೊಟ್ಟಿಗೆ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚು ಸಹಾಯವನ್ನು ಮಾಡಿದಾಗ ಸಮಾಜದ ಅಭಿವೃದ್ಧಿ ತನ್ನಿಂದ ತಾನೇ ಆಗ್ತದೆ ಅಂತ ಹೇಳ್ತಾ, ಮತ್ತೆ ಇಂಥ ಒಂದು ಕಾರ್ಯಕ್ರಮಗಳನ್ನು ಎಲ್ಲರ ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರ ಉಪಯೋಗವನ್ನು ಮಾಡಬೇಕು ಬಿಟ್ಟು ಬೇರೆ ಯಾವ ಕಾರಣಕ್ಕೂ ಉಪಯೋಗವನ್ನು ಮಾಡಬಾರ್ದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದ